ಸ್ನೇಹಿತರೆ, ಸರ್ವಿಂಗ್ ಪಾಯಿಂಟ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋನ ನಾನು ಮುಖ್ಯವಾಗಿ 2 ರೀಸನ್ ಇಂದ ಮಾಡ್ತಾ ಇದ್ದೀನಿ. ಮೊದಲನೇ ರೀಸನ್, KSRTC ವೆಬ್ಸೈಟ್ ಅನ್ನ ಅಪ್ಗ್ರೇಡ್ ಮಾಡಲಾಗಿದೆ. ಪ್ರೈವೇಟ್ ಬಸ್ ಬುಕ್ ಮಾಡುವಂತ ಸಮಯದಲ್ಲಿ ಯಾವ ರೀತಿ ವೆಬ್ಸೈಟ್ ಕಾಣಿಸುತ್ತಲ್ಲ ಆ ರೀತಿ ನಿಮ್ಗೆ ವೆಬ್ಸೈಟ್ ಕಾಣಿಸುತ್ತೆ. ಇನ್ನು ಎರಡನೇ ರೀಸನ್, ಸ್ನೇಹಿತರೆ, 1 ವರ್ಷದ ಮೊದಲು ಮನೆಯಲ್ಲೇ ಕುಳಿತು ಬಸ್ ಬುಕ್ಕಿಂಗ್ ಹೇಗೆ ಮಾಡೋದು ಅನ್ನುವಂತ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ತುಂಬಾ ಕ್ವಶನ್ಸ್ ಅನ್ನ, ಡೌಟ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರಿ. ಈ ಎಲ್ಲಾ ಡೌಟ್ಸ್ ಗಳನ್ನ ಮತ್ತೆ ನಿಮ್ಮ ಕ್ವಶನ್ ಗಳಿಗೆ ಈ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗಲಿದೆ. ಸೊ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹುಡುಗಿರು ಅಥವಾ ಮಹಿಳೆಯರಿಗೆ ಫ್ರೀ ಬುಕ್ಕಿಂಗ್ ಅನ್ನ ನಾವು ಮೊದಲೇ ಮಾಡಬಹುದಾ ಅನ್ನುವಂತ ಕ್ವಶನ್ ಅನ್ನ ತುಂಬಾ ಜನ ಕೇಳಿದ್ರು. ಇಲ್ಲಿ ನೀವು ಪೇ ಮಾಡ್ಬೇಕಾಗಿ ಬರುತ್ತೆ. ಯಾವುದೇ ರೀತಿಯ ಫ್ರೀ ಆಪ್ಷನ್ ನಿಮ್ಗೆ ತೋರಿಸ್ತಾ ಇಲ್ಲ. ಎರಡನೇದು, ಒಮ್ಮೆ ನೀವು 8 ಗಂಟೆ ಬಸ್ಸಿಗೆ ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಾ ಅಥವಾ ಯಾವುದೋ ಒಂದು ಸಮಯದಲ್ಲಿ ಬುಕ್ಕಿಂಗ್ ಆಗಿರುತ್ತೆ, ಅದರ ಟೈಮ್ ಅನ್ನ ಚೇಂಜ್ ಮಾಡಬಹುದಾ? ಬೇರೆ ಬಸ್ಸಿನ ಟೈಮಿಗೆ ನಾನು ಹೋಗ್ತೀನಿ ಅಂದ್ರೆ ಅದು ಸಾಧ್ಯ ಇದೆಯಾ ಅನ್ನುವಂಥದ್ದು ತುಂಬಾ ಜನ ಕೇಳಿದ್ರಿ. ಇದು ಸಾಧ್ಯ ಇಲ್ಲ. ಒಮ್ಮೆ ನೀವು ಬಸ್ ಅನ್ನ ಬುಕ್ ಮಾಡಾದ್ಮೇಲೆ ಅದೇ ಬಸ್ಗೆನೆ ನೀವು ಹೋಗ್ಬೇಕಾಗುತ್ತೆ ಅಥವಾ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಬಸ್ ಬುಕ್ಕಿಂಗ್ ಮಾಡ್ಬೇಕಾಗುತ್ತೆ. ಇನ್ನು ಟೈಮಿಂಗ್ ಚೆಕ್ ಮಾಡೋದು ಹೇಗೆ ಗೆಳೆಯರೆ, ನೀವು ವೆಬ್ಸೈಟ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ 1 to 24 ಅವರ್ಸ್ ಟೈಮಿಂಗ್ ಇದೆ. ಸ್ನೇಹಿತರೆ, ಒಂದು ಚಾರ್ಟ್ ನಿಮ್ಗೆ ಕಾಣಿಸ್ತಾ ಇರಬಹುದು. ಈ ಫೋಟೋವನ್ನ ನೋಡಿ. ಇಲ್ಲಿ ಮಧ್ಯಾಹ್ನ 1 ಗಂಟೆಗೆ 13 ಗಂಟೆ ಅನ್ನೋದು ಅಲ್ಲಿ ತೋರಿಸುತ್ತೆ. ಇದೇ ರೀತಿ ನೀವು ಟೈಮ್ ಅನ್ನ ಚೆಕ್ ಮಾಡ್ಕೊಬಹುದು. PM ಮತ್ತು AM ಬಗ್ಗೆ ಡೌಟ್ ಇರೋರು ಈ ಫೋಟೋವನ್ನ ನೋಡಿ ಇಲ್ಲಿ ಯಾವ ರೀತಿಯಾಗಿ ತೋರಿಸಿದಾರಲ್ಲ ಹಾಗೆ ನೀವು ಫಾಲೋ ಮಾಡಬಹುದು. ಇನ್ನು ಪೇಮೆಂಟ್ ಫೇಲ್ ಅಂತ ಬಂದ್ರೆ ಅಥವಾ ನಿಮ್ಗೆ ಯಾವುದೇ ಟೆಕ್ನಿಕಲ್ ಇಶ್ಯೂಸ್ ಆದ್ರೆ ಅಥವಾ ನಿಮ್ಮ ದುಡ್ಡು ಕಟ್ ಆಗಿರುತ್ತೆ ಬ್ಯಾಂಕ್ ಇಂದ, ಬಟ್ ನಿಮ್ಗೆ ಏನು ರೆಸ್ಪಾನ್ಸ್ ಬಂದಿರಲ್ಲ, ಈ ತರ ಆದಾಗ ಏನ್ ಮಾಡ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಒಂದು KSRTC ಹೆಲ್ಪ್ ಲೈನ್ ಅನ್ನ ನಾನು ತೋರಿಸಿದೀನಿ. ಈ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ನಿಮ್ಮ ಯಾವುದೇ ಪ್ರಾಬ್ಲಮ್ ಇದ್ರೂ ಅದನ್ನ ಪರಿಹಾರ ಮಾಡ್ಕೊಬಹುದು. ನೀವು ಒಮ್ಮೆ ಕ್ಯಾನ್ಸಲ್ ಮಾಡಿದ್ರೆ ಅದರ ರೀಫಂಡ್ ಪಾಲಿಸಿ ಏನು, ಇದನ್ನ ನಾನು ವಿಡಿಯೋದ ಮಧ್ಯದಲ್ಲಿ ನಿಮ್ಗೆ ರೀಫಂಡ್ ಪಾಲಿಸಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಕಂಡಕ್ಟರ್ ಗೆ ಯಾವ ಡಾಕ್ಯುಮೆಂಟೇಶನ್ ಅನ್ನ ತೋರಿಸಬೇಕು ಅಂತ ಕ್ವಶನ್ ಕೇಳಿದಿರಾ. ಬುಕ್ಕಿಂಗ್ ಮಾಡೋ ಟೈಮ್ ಅಲ್ಲಿ ನೀವು ಆಡ್ ಮಾಡಿರ್ತೀರಲ್ವಾ, ಆ ID ಕಾರ್ಡ್ ಅನ್ನ ಕಂಡಕ್ಟರ್ ಗೆ ತೋರಿಸಬೇಕಾಗುತ್ತೆ. ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೈಟ್ ಬುಕ್ ಮಾಡಬೇಕು ಅಂತಂದ್ರೆ ಹೇಗೆ ಮಾಡಬೇಕು ಅನ್ನೋದು ನೀವು ಅಲ್ಲಿ ನಿಮ್ಗೆ ಟೈಮಿಂಗ್ ಚಾರ್ಟ್ಸ್ ಇದೆ. ಸೊ 22 ಅವರ್ಸ್ ಅಂತ ಅಂದ್ರೆ 10 ಗಂಟೆ ಅಂತ ಅರ್ಥ. 20 ಅಂತ ತೋರಿಸಿದ್ರೆ 8 ಗಂಟೆ. ಈ ತರ ನೀವು ಚಾರ್ಟ್ ಅನ್ನ ನೋಡಿ ನೀವು ಅರ್ಥ ಮಾಡ್ಕೊಬಹುದು. ಬಸ್ ಅನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡಬಹುದು ಅನ್ನುವಂತ ಕ್ವಶನ್ ತುಂಬಾ ಜನ ಕೇಳಿದೀರಾ. ಯಾಕಂದ್ರೆ ನೀವು ಬಸ್ ಬುಕ್ಕಿಂಗ್ ಮಾಡಿದ ನಂತರ ನಿಮ್ಗೆ ಯಾವುದೇ ಬಸ್ ಕಂಡಕ್ಟರ್ ನಂಬರ್ ಆಗ್ಲಿ ಅಥವಾ ಬಸ್ ನಂಬರ್ ಆಗ್ಲಿ ಬರೋದಿಲ್ಲ. ಬಸ್ ಬಿಡುವಂತ 2 ಗಂಟೆ ಮೊದಲು ಅಥವಾ ನಿಮ್ಮ ಪ್ರಯಾಣದ 2 ಗಂಟೆಯ ಮೊದಲು ನಿಮ್ಮ ಮೊಬೈಲ್ಗೆ ಬಸ್ ಕಂಡಕ್ಟರ್ ನಂಬರ್ ಮತ್ತೆ ಬಸ್ ನಂಬರ್ ಕೂಡ ಮೆಸೇಜ್ ಬಂದಿರುತ್ತೆ. ಸೊ ಇದರಿಂದ ನೀವು ಬಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ವಿಂಡೋ ಸೀಟ್ ಹೇಗೆ ಗೊತ್ತಾಗುತ್ತೆ ಅನ್ನೋಂತ ಕ್ವಶನ್ ಅನ್ನ ಕೇಳಿದೀರಾ. ವಿಂಡೋ ಸೀಟ್ ಅನ್ನ ನಾನು ಮುಂದೆ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಟ್ರಾವೆಲ್ ಮಾಡಿದೀರಾ ಅಂತ ನಾನು KSRTC ಬಸ್ ಅಲ್ಲಿ ತುಂಬಾ ಬಾರಿ ಪ್ರಯಾಣ ಮಾಡಿದ್ದೀನಿ. ಸೊ ಇದಿಷ್ಟು ಕಾಮೆಂಟ್ ಅಲ್ಲಿ ಬಂದಿರುವಂತ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಬನ್ನಿ ಬಸ್ ಬುಕ್ಕಿಂಗ್ ಮಾಡೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಫಸ್ಟ್ ನಿಮ್ಮ ಹೆಸರು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ID ಕಾರ್ಡ್ ಅಲ್ಲಿ ಇದೊಂದು ಹೊಸ ಆಪ್ಷನ್. ಫಸ್ಟ್ ನಾವು ಬುಕ್ಕಿಂಗ್ ಮಾಡುವಂತ ಸಮಯದಲ್ಲಿ ID ಕಾರ್ಡ್ ಕೇಳ್ತಾ ಇರಲಿಲ್ಲ, ಬಟ್ ಈಗ ID ಕಾರ್ಡ್ ಮತ್ತೆ ಅದರ ನಂಬರ್ ಅನ್ನ KSRTC ಕೇಳ್ತಾ ಇದೆ. ಉದಾಹರಣೆಗೆ ಆಧಾರ್ ಕಾರ್ಡ್, ಕಂಪನಿ ID, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದು, ಎಜುಕೇಶನಲ್ ID, ಗವರ್ಮೆಂಟ್ ಯಾವುದೇ ID, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ ID, ಸೀನಿಯರ್ ಸಿಟಿಸನ್ಸ್ ಇದ್ರೆ ಸೀನಿಯರ್ ಸಿಟಿಸನ್ ID. ಈ ಎಲ್ಲಾ ID ಗಳಲ್ಲಿ ಯಾವುದೋ ಒಂದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫೋನ್ ಪೇ ಅಥವಾ ಗೂಗಲ್ ಪೇ ಇರಬೇಕು ಮತ್ತು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇರಬೇಕು. ಸ್ನೇಹಿತರೆ, ಬನ್ನಿ ಮನೆಯಲ್ಲೇ ಕುಳಿತು ನೀವು ಹೇಗೆ KSRTC ಬುಕ್ಕಿಂಗ್ ಮಾಡಬಹುದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಿ ಮತ್ತು KSRTC ಎಂದು ಟೈಪ್ ಮಾಡಿ ಹಾಗೂ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಮೊದಲು ಕಾಣಿಸ್ತಾ ಇದೆಯಲ್ವಾ KSRTC, ಈ ವೆಬ್ಸೈಟ್ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕು. ಕ್ರೋಮ್ ಬ್ರೌಸರ್ ಇಂದ ನೀವು ಇದನ್ನ ಓಪನ್ ಮಾಡಬಹುದು. ಇಲ್ಲಿ ನೀವು KSRTCಯ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಕೊಬಹುದು. ಈಗ ನಾನು ಬ್ರೌಸರ್ ಅಲ್ಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಗೆಳೆಯರೆ, ಇಲ್ಲಿ ಫುಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ಡಿಫ್ರೆಂಟ್ ಆಗಿದೆ. ಗೆಳೆಯರೆ, ಇಲ್ಲಿ ನೀವು ಎಲ್ಲಿಂದ ಹೋಗ್ತಾ ಇದ್ದೀರಾ ಮತ್ತು ಯಾವ ಊರಿಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಟೈಪ್ ಮಾಡಬೇಕು. ಲೀವಿಂಗ್ ಫ್ರಮ್ ಆಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾನು ಬೆಂಗಳೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಿಂದ ಗೋಯಿಂಗ್ ಟು ಸಿದ್ದಾಪುರ SRS. ಸ್ನೇಹಿತರೆ, ಸಿದ್ದಾಪುರಕ್ಕೆ ಬುಕ್ಕಿಂಗ್ ಮಾಡ್ತಾ ಇದ್ದೀನಿ. ಅದರ ಕೆಳಗಡೆ ನಿಮಗೆ ಡೇಟ್ ಆಪ್ಷನ್ ಇದೆ. ಯಾವ ಡೇಟ್ಗೆ ನೀವು ಹೋಗಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಚೆಕ್ ಅವೈಲಬಿಲಿಟಿ ಮೇಲೆ ಕ್ಲಿಕ್ ಮಾಡಿ.
ಸ್ನೇಹಿತರೆ, ಇಲ್ಲಿ ಬೆಂಗಳೂರಿಂದ ಸಿದ್ದಾಪುರಕ್ಕೆ ಹೋಗುವಂತ ಎಲ್ಲಾ ಬಸ್ಗಳು ನಿಮ್ಗೆ ತೋರಿಸುತ್ತೆ. AC, ನಾನ್ AC, ಸ್ಲೀಪರು, ಕರ್ನಾಟಕ ಸಾರಿಗೆ ಬಸ್ ಇರಬಹುದು. ನನಗನ್ಸೋ ಪ್ರಕಾರ ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗುವ ಎಲ್ಲಾ ಬಸ್ಗಳ ಹೆಸರನ್ನ ಇಲ್ಲಿ ನಿಮ್ಗೆ ತೋರಿಸುತ್ತೆ. ನೀವು ಯಾವ ಬಸ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಬಸ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ ನಾನು ಯಾವ ಬಸ್ಸಿಗೆ ಹೋಗ್ಬೋದು ಅನ್ನೋದನ್ನ. ಸ್ನೇಹಿತರೆ, ಇಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿದ್ರೆ ಈ ಬಸ್ಸು ಯಾವ ಟೈಮಲ್ಲಿ ಯಾವ ಪ್ಲೇಸ್ ಅಲ್ಲಿ ಇರುತ್ತೆ ಅನ್ನೋದು ನೀವು ನೋಡಬಹುದು. ಉದಾಹರಣೆಗೆ ಇದು ಬೆಂಗಳೂರಲ್ಲಿ 8 ಗಂಟೆಗೆ ಸ್ಟಾರ್ಟ್ ಆದ್ರೆ ಅದಾದ ನಂತರ ಬೆಂಗಳೂರಿನ ಡಿಫ್ರೆಂಟ್ ಬೋರ್ಡಿಂಗ್ ಪಾಯಿಂಟ್ ಗಳಲ್ಲಿ ಅದು ಎಲ್ಲಿರುತ್ತೆ, ಎಷ್ಟು ಗಂಟೆಗೆ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ. ಇದಾದ ನಂತರ ದಾಂಡೇಲಿಗೆ ಹೋಗಿ ಮುಟ್ಟುವಂತ ಸಮಯ ಕೂಡ ನೀವು ನೋಡಬಹುದು. ಸ್ನೇಹಿತರೆ, ಇಲ್ಲಿ ಪಿಕಪ್ಸ್ ಅಂಡ್ ಡ್ರಾಪ್ ಆಫ್ಸ್ ಇದೆ. ಸೊ ಎಟ್ ಪ್ರೆಸೆಂಟ್ ಆ ಯಾವುದೇ 2 ಆಪ್ಷನ್ಸ್ ವರ್ಕ್ ಆಗ್ತಾ ಇಲ್ಲ. ನಾನು ಚೆಕ್ ಮಾಡಿ ನೋಡಿದ್ದೀನಿ. ಅದರ್ಸ್ ಅಲ್ಲಿ ಪಾಲಿಸೀಸ್ ಅಂತ ನೀವು ನೋಡಬಹುದು. ಇಲ್ಲಿ ಕ್ಯಾನ್ಸಲೇಷನ್ ಪಾಲಿಸೀಸ್ ಅಂತ ಇದೆ. ಸ್ನೇಹಿತರೆ, ಇದನ್ನ ನಾನು ಸ್ವಲ್ಪ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ. ನೀವು ಒಮ್ಮೆ ನೀವು ಮಾಡಿರುವಂತ ಟಿಕೆಟ್ ಅನ್ನ ಬಸ್ಸು ಹೊರಡುವ 2 ಗಂಟೆ ಒಳಗಡೆ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ₹1 ಕೂಡ ರೀಫಂಡ್ ಆಗಲ್ಲ. ಒಮ್ಮೆ 2 ಅವರ್ಸ್ ಇಂದ 1 ದಿನದ ಮೊದಲು ನೀವು ಕ್ಯಾನ್ಸಲ್ ಮಾಡಿದ್ರೆ 50% ಅರ್ಧ ದುಡ್ಡು ನಿಮ್ಗೆ ಸಿಗುತ್ತೆ. ಹಾಗೆ 1 ದಿನದಿಂದ 3 ದಿನದ ಮೊದಲು ನೀವು ಕ್ಯಾನ್ಸಲ್ ಅನ್ನ ಮಾಡಿದ್ರೆ ನಿಮ್ಗೆ 75% ₹100 ನೀವು ಬುಕ್ಕಿಂಗ್ ಮಾಡಿದ್ರೆ ₹75 ಸಿಗುತ್ತೆ. ಅದೇ ನೀವು 3 ದಿನಕ್ಕಿಂತ ಮೊದಲು 1 ವಾರದ ಮೊದಲೇ ನೀವು ಕ್ಯಾನ್ಸಲ್ ಮಾಡಿದೀರಾ ಟಿಕೆಟ್ ಬುಕ್ ಮಾಡಿ ಅಂತ ಅಂದ್ರೆ 90% ಹಣ ನಿಮ್ಗೆ ರಿಟರ್ನ್ ಸಿಗುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ತುಂಬಾ ಜನರು ಕೇಳ್ತಾ ಇರ್ತೀರಾ ನನಗೆ ರೀಫಂಡ್ ಆಗಿಲ್ಲ ಅಂತ. ನೀವು ಒಮ್ಮೆ ಬೇಗ 2 ಗಂಟೆ ಮೊದಲು ಬಸ್ ಬರುವಂತಹ 2 ಗಂಟೆ ಮೊದಲೇ ನೀವು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ₹1 ರಿಟರ್ನ್ ಬರಲ್ಲ. ಸೆಲೆಕ್ಟ್ ಬೋರ್ಡಿಂಗ್ ಪಾಯಿಂಟ್ಸ್ ಅಂತ ಆಪ್ಷನ್ ಇದೆ. ನೀವು ಬೆಂಗಳೂರಿನ ಯಾವ ಸ್ಟೇಷನ್ ಇಂದ ಬಸ್ ಅನ್ನ ಪಿಕ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಗೆಳೆಯರೆ, ನಾನು ಜಾಲಹಳ್ಳಿ ಕ್ರಾಸ್ ಮೇಲೆ ಸೆಲೆಕ್ಟ್ ಮಾಡಿದ್ದೀನಿ. ಅದಾದ್ಮೇಲೆ ಡ್ರಾಪಿಂಗ್ ಪಾಯಿಂಟ್ ಕೂಡ ತೋರಿಸುತ್ತೆ. ನಾನು ಸಿದ್ದಾಪುರಕ್ಕೆ ಡ್ರಾಪ್ ಪಾಯಿಂಟ್ ಅನ್ನ ಕೊಟ್ಟಿದ್ದೀನಿ. ಸ್ನೇಹಿತರೆ, ಈಗ ಲೇಔಟ್ ಓಪನ್ ಆಯ್ತು. ಲೇಔಟ್ ಓಪನ್ ಆದ ನಂತರ ನೀವು ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರಿ ವಿಂಡೋ ಸೀಟ್ ಯಾವುದು ಅಂತ. ರೈಟ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಯಾವ ಸೀಟ್ಸ್ ಇದೆಯಲ್ಲ ಈ ಎಲ್ಲಾ ಸೀಟ್ಗಳು ವಿಂಡೋ ಸೀಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಂಬರ್ 1, 10, 11 ಈ ಕಡೆಯಿಂದ 49, 5, 6 ಈ ಎಲ್ಲಾ ಸೀಟ್ಗಳು ವಿಂಡೋ ಸೀಟ್. ನಾನು ಈಗ ಸೆಲೆಕ್ಟ್ ಮಾಡಿರುವಂತ ಸೀಟ್ ನಂಬರ್ 31 ಇದು ಕೂಡ ವಿಂಡೋ ಸೀಟೇ ಆಗಿದೆ. ಸೊ ನಾನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ನಿಮಗೆ ಯಾವ ಸೀಟ್ ಅನುಕೂಲ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಗೆಳೆಯರೆ, ಇಲ್ಲಿ ಕಂಟಿನ್ಯೂಸ್ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಇಮೇಲ್ ID ಒಮ್ಮೆ ನೀವು GST ನಂಬರ್ ಇದ್ರೆ ಅದನ್ನು ಕೂಡ ಆಡ್ ಮಾಡಬಹುದು. ಇಮೇಲ್ ID ಅನ್ನ ಹಾಗೂ ನಿಮ್ಮ ಫೋನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಫೋನ್ ನಂಬರ್ ಎಂಟ್ರಿ ಮಾಡುವಂತ ಟೈಮಲ್ಲಿ 2-3 ಬಾರಿ ಚೆಕ್ ಮಾಡಿ ನಿಮ್ಮ ಸರಿಯಾದಂತಹ ಫೋನ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಯಾಕಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಿಮ್ಗೆ ಎಲ್ಲಾ ಮೆಸೇಜ್ಗಳು ಬಸ್ ನ ನಂಬರ್ ಇರ್ಬೋದು, ಬಸ್ ಕಂಡಕ್ಟರ್ ನಂಬರ್ ಇರ್ಬೋದು ಎಲ್ಲ ಇದೇ ನಂಬರ್ಗೆ ಬರುತ್ತೆ. ಇದಾದ ನಂತರ ಪ್ಯಾಸೆಂಜರ್ ಡೀಟೇಲ್ ಫಿಲ್ಅಪ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಜೆಂಡರ್ ಯಾವುದು ಮತ್ತೆ ಏಜ್ ಎಷ್ಟು. ಅದಾದ ನಂತರ ID ಟೈಪ್ ಅಂತ ಕೇಳ್ತಾ ಇದೆ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಆಧಾರ್, ಕಂಪನಿ ID, ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅದು, ಪಾಸ್ಪೋರ್ಟ್ ಇದ್ರೆ ಅದನ್ನ ಯಾವುದೇ ಒಂದು ಐಡಿಯನ್ನ ನೀವು ಕ್ಲಿಕ್ ಮಾಡಬಹುದು. ಗೆಳೆಯರೆ, ನಾನಿಲ್ಲಿ ವೋಟರ್ ID ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ವೋಟರ್ ಐಡಿಯನ್ನ ನಂಬರ್ ಅನ್ನ ಕೆಳಗಡೆ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿವ್ಯೂ ಬುಕ್ಕಿಂಗ್ ಅಂತ ಇದೆ, ಆಪ್ಷನ್ಸ್ ಇದೆ. ಸೊ ಇಲ್ಲಿ ಇನ್ನೊಮ್ಮೆ ನೀವು ನಿಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು ಮತ್ತು ಪ್ರೊಸೀಡ್ ಟು ಪೇಮೆಂಟ್ ಆಪ್ಷನ್, ಪೇಮೆಂಟ್ ಮಾಡೋದಕ್ಕೆ ಪ್ರೊಸೀಡ್ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಯಾವುದೇ ಕನ್ಫ್ಯೂಷನ್ಸ್, ಡೌಟ್ಸ್ ಇದ್ರೆ ಅದನ್ನ ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಐ ಅಗ್ರಿ ಟು KSRTC ಟರ್ಮ್ಸ್ ಅಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮ್ಮ ಒಟ್ಟು ಹಣ ಎಷ್ಟಾಗಿದೆ ಅನ್ನೋದನ್ನು ಸಹ ತೋರಿಸ್ತಾ ಇದೆ. ನೀವು ಐದರ್ ಗೂಗಲ್ ಪೇ, ಫೋನ್ ಪೇ ಯಾವುದೇ ಆನ್ಲೈನ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಪೇಮೆಂಟ್ ಅನ್ನ ಮಾಡಬಹುದು. ನಾನಿಲ್ಲಿ ಗೂಗಲ್ ಪೇ ಆಪ್ಷನ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಡೆ ಫೋನ್ ಪೇ ಇದ್ರೆ ಫೋನ್ ಪೇ ಮೇಲೆ ಕ್ಲಿಕ್ ಮಾಡಬಹುದು. ಪೇಮೆಂಟ್ ಆದ ನಂತರ ಸ್ವಲ್ಪ ಸಮಯ ವೇಟ್ ಮಾಡಿ. ಗೆಳೆಯರೆ, ಇಲ್ಲಿ ನೋಡಿ, ಈಗ ಮೊದಲು ನೀವು ನಿಮ್ಮ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಡೌನ್ಲೋಡ್ ಆಪ್ಷನ್ ಕೂಡ ಇದೆ. ಅದಲ್ಲದೆ ಕನ್ಫರ್ಮೇಶನ್ ಮೆಸೇಜ್ ಕೂಡ ನಿಮಗೆ ಬಂದಿದೆ. ಆದ್ರಿಂದ ನಿಮ್ಮ ಮೊಬೈಲ್ ನಂಬರ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಸರಿಯಾದ ಮೊಬೈಲ್ ನಂಬರ್ ಅನ್ನ, ನಿಮ್ಮದೇ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಮತ್ತು ಟಿಕೆಟ್ ಅನ್ನ ಕೂಡ ಡೌನ್ಲೋಡ್ ಮಾಡ್ಕೊಬಹುದು.
ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ಇದನ್ನ ನೀವು ಕಂಡಕ್ಟರ್ಗೆ ತೋರಿಸಬೇಕಾಗುತ್ತೆ. ಇದರ ಜೊತೆಗೆ ನೀವು ಯಾವ ಐಡಿಯನ್ನ ಅಲ್ಲಿ ಮೆನ್ಷನ್ ಮಾಡಿದಿರಲ್ವಾ, ಆ ಐಡಿಯನ್ನು ಕೂಡ ಬಸ್ ಹತ್ತುವಂತ ಸಮಯದಲ್ಲಿ ಕಂಡಕ್ಟರ್ಗೆ ತೋರಿಸಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಸರ್ವಿಂಗ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ ಅನ್ನ ಕೇವಲ ಬಸ್ ವಿಡಿಯೋ ಅಷ್ಟೇ ಅಲ್ಲದೆ ತುಂಬಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಹಣಕಾಸಿನ ಬಗ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ. ಈ ವಿಡಿಯೋಗಳನ್ನು ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.